ಮಂಜ ಇವ್ದೇ ಆದ್ಲೆ ಪೀಸ್ ಹಂಗ ಅನ್ಬ್ಯಾಡ ತಡಿಲೇಪ ಮನಿ ಅವ್ವಾರ್ದಿದ ಅವರಾಗಿರೋ ಮೈ ತುಂಬ ಸೀರೆ ಬಗಲ್ ತುಂಬ ಜಂಪರ್ ಇರ್ತಿತ್ತು ಆರೆ ಇವರು ಹೊಂಕಳ ಕಾಣೋ ಸೀರೆ ಬಗಲ್ ಕಾಣೋ ಜಂಪರ್ ಹಾಕ್ಯಾರ್ಲಿ. ಏ ಹಂಗ ಅನ್ಬ್ಯಾಡ ತಡಿಲೇಪ ಅದಾರೇನು ನೋಡ್ತಾನ ತಡಿ ಅದಿರೇನ್ರಿ ಅವ್ವಾರ ಮನ್ಯಾಗ ನಿಮ್ ಕಣ್ಣಿ ನಾನು ಹ್ಯಾಕ್ ಕಾಣಿಸ್ತಿದ್ದೀನಿ ಈಗ? ಒಳ್ಳೆ ಮಾಲಾಸ್ರಿ ಇದೆ ಕದೇನ ಕಾಣತ್ತೀರಿ. ಏಯ್ ಓಡಾಳ್ರ. ಹಂಗ ಮಾತಾಡ್ಬ್ಯಾಡ್ಲಿ ಧನ್ಯಾರ ಮಿನಿ ಬಸ್ ಅದ. ಏಯ್ ಯಾರ ನೀವು? ನಾವ್ರಿ ಪಂಚಾಯತಿ ಪ್ರವೀಣ್ರು ಸಂಜು ಮಂಜು ಅಂತೇಳಿ. ಎಲ್ಲಿಗೆ ಯಾಕ್ರು ಬಂದಿದ್ದೀರಿ? ಧನ್ಯಾರು ನಿಮ್ಮ ಬಚ್ಚಲಕ್ಕ ನನಗ ನೀರ್ ಬಿಡಾಕ್ ಕಳ್ಸ್ಯಾರ್ರಿ. ನೀರು ಬಿಟ್ಟಿಂದ ನನಗೆ ವೈರ್ ಸರ್ವಿಸಿಂಗ್ ಮಾಡಕ್ ಕಳ್ಸ್ಯಾರಿ. ಹೌದಾ ಸರಿ, ಹಾಗಾದ್ರೆ ನೋಡಿ ವಾಟರ್ ಟ್ಯಾಂಕ್ಗೆ ನಳ ಕೂಡಿಸಿ ನೀರಿನ ವ್ಯವಸ್ಥೆ ಮಾಡಿ. ಕರೆಂಟ್ ಇಲ್ಲ, ಕರೆಂಟ್ ವ್ಯವಸ್ಥೆ ಮಾಡಿ ಹೋಗಿ. ಹಾಗಾದ್ರೆ ಸುರಕ್ಷಿತವಾಗಿ ನಿಮ್ಮ ಬಚ್ಚಲಕ್ಕ ನೆಳ ಕುಂಡ್ರಿಸ್ತೇನ್ರಿ. ನಾವು ನಳ ಕುಣಿಸಿದಿಂದ ನಾ ಬರಬ್ಬರಾಗಿ ಸರ್ವಿಸಿಂಗ್ ಕೊಡ್ತೇನ್ರಿ. ಅಂತೂ ರಿವರ್ ಮೇಲೆ ಪ್ಲಾನ್ ತುಂಬಾ ಚೆನ್ನಾಗಿದೆ. ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದೀಯಾ? ಕಾರ್ತಿಕ ಮಾಸದ ಕೊನೆ ಶನಿವಾರವಿಂದು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಮ್ಮ. ಏಯ್, ಇದೇ ರೀತಿ ದಿನಾಲು ದೇವ್ರು ಅಂತ ಹೋದ್ರೆ ಇಲ್ಲಿ ನನ್ನ ಪಾದ ಸೇವೆ ಮಾಡೋರು ಯಾರೇ? ಏನಮ್ಮ, ಈ ಮನೆಯ ಧರ್ಮ ದೇವತೆಯಾದ ನಾನು ನಿನ್ನ ಪಾದ ಸೇವೆ ಮಾಡಬೇಕೆ? ಬೇಡಮ್ಮ, ಅದು ಮಹಾಪಾಪ. ಏಯ್, ಇನ್ಮೇಲೆ ಈ ಮನೆಯಲ್ಲಿ ನಾನು ಕೈಯಾರಿ ಎತ್ತಿ ಹಾಕಿದ ಅನ್ನ ತಿಂದು ಬೀಳ ನಾಯಿ ನೀನು. ನನಗೆ ಎದುರು ಮಾತಾಡಿದ್ರೆ ಒಂದು ಕ್ಷಣ ಈ ಮನೆಯಲ್ಲಿ ನೀನು ಇರೋದಿಲ್ಲ. ಏನೇ, ನಿನ್ನೊಬ್ಬಳೆ ಧರ್ಮ ದೇವತೆನಾ? ಅಂದ್ರೆ ಶ್ರೀರಾಮರ ಹೆಂಡತಿ ನಿನ್ನೊಬ್ಬಳೇನಾ? ನಾನೇನು ಓಡಿ ಬಂದ ಬಿಡಾಡಿ ಅಂತ ತಿಳ್ಕೊಂಡಿದ್ದೇನೆ. ಬಾರೆ, ಬೇಡಮ್ಮ, ಮೊದಲು ದೇವರ ಸೇವೆ ಮಾಡ್ತೀನಿ, ಆಮೇಲೆ ಬೇಕಿದ್ರೆ ನಿನ್ನ ಪಾದ ಸೇವೆ ಮಾಡ್ತೀನಿ. ಪದೇ ಪದೇ ಅದೇ ಮಾತು. ನನ್ನ ಪಾದ ಹೊರತು ನಿನಗಿಲ್ಲ ಬಾರೆ ಇಲ್ಲಿ ಮುಕ್ತಿ. ಆಯ್ತಮ್ಮ. ದೇವ ಮಾರುತಿರಾಯ, ವೇದ ಪುರಾಣಗಳು ಎಲ್ಲವೂ ಹನುಮ ಶಕ್ತಿ ರಾಮ ಶಕ್ತಿ ಎಂದು ಸಾರಿ ಸಾರಿ ಹೇಳುತ್ತಿರುವಾಗ ನಾರು ಮಡಿ ಹುಟ್ಟು ತಿರುಗಬೇಕಾದ ಈ ನಾರಿ ಇಂದು ನಿನ್ನ ಸೇವೆಗೆ ಅಡ್ಡವಾದನಲ್ಲ. ಎಲ್ಲಿದೆ ತಂದೆ, ಎಲ್ಲಿದೆ ನಿನ್ನ ಅದ್ಭುತವಾದ ಶಕ್ತಿ? ಆಯ್ತಮ್ಮ, ಆ ದೇವರ ಸೇವೆ ನಿನ್ನ ಪಾದ ಸೇವೆ ಅಂತ ತಿಳಿದುಕೊಂಡು ನಿನ್ನ ಪಾದ ಸೇವೆ ಮಾಡ್ತೀನಿ. ಮತ್ತೆ 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 ಅದೇ ಮಾತಾಡ್ತಾರೆ. ಏನಿದೆಲ್ಲ ನಿನ್ನ ವರ್ತನೆ? ಮನೆಯ ಧರ್ಮ ದೇವತೆಯಾದ ನೀನು ಈ ಬಂಡೆ ರಂಡೆಯ ಕಾಲಿಡಿದೆ ಸರಿಯಾದೆ. ಏನೋ ಬಾಯಿ ಬಿಗಿ ಹಿಡಿದು ಮಾತಾಡು. ಬಾಯಿ ಬಂದೈತಿ ಮಾತಾಡೋದಕ್ಕೆ ನಾನೇನು ಈ ರಂಜನ ನಿನ್ನ ಸತ್ತ ಅಲ್ಲ. ಏನೋ ಏನೋ ನನಗೆ ರೀತಿ ಮಾತಾಡೋದಕ್ಕೆ ನೀನ್ ಯಾರು? ನಾನು ಈ ಮನೆ ಯಜಮಾನರ ಅಳಿಯ. ನೀನು ಅವನ ಅಳಿಯ ಅಲ್ಲ, ಅವನ ಸೇವಕ. ಇವಳು ನನ್ನ ಸೇವಕಿ. ಲೇ ರಜನಿ, ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನ ಬಾಯಿಗೆ ಕಾಯ್ದ ಕಬ್ಬಿಣದ ಬರೆ ಎಳೆಯಬೇಕಾಗುತ್ತದೆ. ಎಚ್ಚರ. ನನ್ನ ಬಾಯಿಗೆ ಕಾದಕ್ಕ ಬಿಡದ ಬರೀ ಹೇಳೋಕ್ಕಿಂತ ಮುಂಚೆ ನೀವಿಬ್ರು ಈ ಮನೇಲಿ ಇರ್ತೀರಲ್ಲ, ಸ್ವಲ್ಪ ವಿಚಾರ ಮಾಡಿ ನೋಡು. ಶಾಂತ, ನಿಮ್ಮ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ಕೊಡ್ತೀಯೋ ಇಲ್ಲ ಇಬ್ಬರು ಒಂದು ಮನೆ ಹೊರ ಹಾಕ್ಬೇಕು? ಬಿಡಮ್ಮ, ಹಾಗೆಲ್ಲ ಮಾಡಬೇಡ. ನನ್ನ ತಮ್ಮನಿಗೆ ನಾನು ತಿದ್ದಿ ಬುದ್ಧಿ ಹೇಳ್ತೀನಿ. ತಮ್ಮ, ಯಾಕೋ ಯಾಕೋ ನಿಮ್ಗೆ ಇಷ್ಟೊಂದು ಹಠ? ನಾನು ಇವಳ ಪಾದ ಸೇವೆ ಮಾಡಬೇಕು ಅಂತ
ಆ ದೇವರೇ ನನ್ನ ಹಣೆಯಲ್ಲಿ ಬರೆದು ಕಳಿಸಿರುವಾಗ ಯಾರ ತಾನೇ ಏನು ಮಾಡಲು ಸಾಧ್ಯ? ಇದೆಲ್ಲ ನನ್ನ ಕರ್ಮ ಅಷ್ಟೇ. ಅಕ್ಕ, ಧರ್ಮ ತುಂಬಿದ ಮನೆಯ ಮುರಿಯುತ್ತಿರುವ ಈ ಬಂಡರಂಡಿಗೆ ಸರಿಯಾದ ಶಿಕ್ಷೆ ಕೊಡುವುದೇ ನನ್ನ ಧರ್ಮ ಅಕ್ಕ, ಧರ್ಮ. ಏ ಬೀರ, ನೀನು ಯಾರ ಮೇಲೆ ಕೈ ಮಾಡ್ತಾ ಇದ್ದೀಯ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ಈ ನನ್ನ ಅಕ್ಕ? ಈ ನಿನ್ನ ಅಕ್ಕ ನಾನು ಅಂದು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ, ಯೌವನ, ಸಿರಿತನದ ಲಾಲಾಸೆಗಾಗಿ ಮೆಚ್ಚಿ ಬಂದವಳಷ್ಟೇ. ಮಾಮ, ಪರಮಾತ್ಮನ ಸನ್ನಿಧಾನದಲ್ಲಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನಕ್ಕ ಬರೀ ಮೆಚ್ಚಿ ಬಂದವಳಷ್ಟೇ. ಮಾಮ, ಈಗ ನೀನಂದಿದ್ದ ಮಾತನ್ನು ಕೇಳಿಸಿಕೊಂಡರೆ ನಿಂತ ಜಾಗೆಯಲ್ಲಿ ನಿನ್ನ ಕಡಿದು ನಾಯಿ ನರಿಗಳಿಗೆ ಹಾಕುವಷ್ಟು ಕೋಪ ಬರ್ತದೆ ಮಾಮ, ಕೋಪ ಬರ್ತದೆ. ಆದರೆ ಏನು ಮಾಡಲಿ, ನನ್ನ ಮನೆಯ ದೇವರ ತಪ್ಪಿ ನುಡಿದರಂತ ಸುಮ್ಮನೆ ಬಿಡುತ್ತಿದ್ದೇನೆ. ಮತ್ತಲೇ ಬಾಣ, ನನ್ನ ಮನೆಯ ಅನ್ನ ತಂದು ನನಗೆ ಎದುರು ಉತ್ತರ ಕೊಡ್ತೀಯ? ಲೇ ವೀರ, ನಾನು ನಿನಗೆ ಅವತ್ತ ಹೇಳಿರಲಿಲ್ಲವೇ ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಬಳು ನಿನ್ನ ಅಕ್ಕ ಅಂತ? ಅದನ್ನು ಮರೆತು ಈಗ ಇವಳ ಮೇಲೆ ಕೈ ಮಾಡಿದ್ದಲ್ಲದೆ ಮೊನ್ನೆ ದಿನ ಆ ರಾಜ್ಯವರ್ಮನ ಗಾಡಿ ಹಿಡಿದಿದ್ದಂತೆ. ಯಾಕಲೇ ಬೀರ, ನಿನ್ನ ಮೈಯಾಗಿನ ಸೋಕು ಅಥವಾ ನಾನು ಕೊಟ್ಟಿರೋ ಸಲುವಿನ? ಮಾವ, ಹಾಗಿದ್ದರೆ ಇವರು ಮಾಡುವ ರೀತಿ? ಏ ವೀರ, ಅದನ್ನೆಲ್ಲ ಹೇಳೋಕೆ ಕೇಳೋಕೆ ಇವಳಿಗೆ ನಾನಿದ್ದೇನೆ, ನೀನಲ್ಲ. ನೀನು ಬರೀ ನನ್ನ ಸೇವಕನಷ್ಟೇ. ಏನೇ ಶಾಂತ, ನಾನು ಅವಾಗನಿಂದ ಬಗುತ್ತಾನೆ ಇದ್ದೇನೆ, ನೀನು ನಿನ್ನ ತಮ್ಮನ ಪೌರುಷನ ನೋಡ್ತಾನೆ ನಿಂತಿದ್ದೀಯಲ್ಲ. ಇವನಿಗೆ ಸರಿಯಾಗಿ ಒಂದು ಬುದ್ಧಿ ಹೇಳ್ತೀಯೋ ಇಲ್ಲ ಇವನೊಂದಿಗೆ ನೀನು ಹೊರಗೆ ಹೋಗ್ತೀಯೋ? ನೀವೇ ನನ್ನ ಪಾಲಿನ ದೇವರು. ನಿಮ್ಮ ಎದುರಿಗೆ ನಿಂತು ಒಂದು ಸಲ ಕೂಡ ಮಾತನಾಡ್ತಿರೋ ನಾನು ನಿಮ್ಮ ಮಾತಿಗೆ ಏನಂತ ಉತ್ತರಿಸಲಿ? ನೋಡಿ, ಏನು ಅರಿಯದಿರೋ ನನ್ನ ತಮ್ಮನಿಗೆ ನಾನು ತಿದ್ದಿ ಬುದ್ಧಿ ಹೇಳ್ತೀನಿ. ಆದ್ರೆ ಅವನ ಮಾತನ್ನು ನಿಮ್ಮ ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ಇದು ಒಂದೇ ಒಂದು ಸಲ ಅವನನ್ನ ಕ್ಷಮಿಸ್ಬೇಡಿ. ಆಯ್ತು, ಅವನಿಗೆ ಏನ್ ಹೇಳ್ತೀವೋ ಸರಿಯಾಗಿ ನೀನೇ ಬುದ್ಧಿ ಹೇಳು. ತಮ್ಮ, ನಾವೀಗ ವಿಷ ಸರ್ಪದ ಹೆಡೆ ನೆರಳಿನಲ್ಲಿದ್ದೇವೆ. ಅದನ್ನು ಮುಟ್ಟಿದರೆ ಕಚ್ಚುತ್ತದೆ ಎಂದು ಹೊರ ನಡೆದರೆ ಬಿಸಿಲಿನ ತಾಪಕ್ಕೆ ಬೆಂದು ಹೋಗುತ್ತೇವೆ ತಮ್ಮ. ಅಂದಾಗ ಹೆಣ್ಣು ಇರಬೇಕಾದದ್ದು ಗಂಡನ ಆಶ್ರಯದಲ್ಲಿ. ನೀನ್ ಅಕ್ಕನ ಬಾಳ ಬಳ್ಳಿ ಚಿಗುರಬೇಕಾದ್ರೆ ನೀನಿವ್ರಿಗೆ ತಗ್ಗಿ ಬಗ್ಗೆ ನಡೀಲೇಬೇಕು ತಮ್ಮ. ಆಯ್ತಕ್ಕ, ಆಯ್ತು. ನಿನ್ನ ಸಲುವಾಗಿ ಇಡೀ ಪರ್ವತವನ್ನೇ ಹೊತ್ತು ನಿಲ್ಲುತ್ತೇನಕ್ಕ, ಹೊತ್ತು ನಿಲ್ಲುತ್ತೇನೆ. ಹೇಳಿ. ಶಾಂತ, ಮನೆಗೆ ರಾಜ್ಯ ರವಿವರ್ಮ ಬೀಗರು ಬರುತ್ತಿದ್ದಾರೆ. ಅವರಿಗೆಲ್ಲ ಬೇಗ ಕಾಫಿ ರೆಡಿ ಮಾಡು. ಬೀರ, ನೀನು ಒಳಗೆ ಹೋಗು. ಆಯ್ತು ಸ್ವಾಮಿ, ಬಾತಮ್ಮ. ಅಲ್ಲ ರೀ, ತೋಟ ಹೊಲ ಎಲ್ಲ ನನ್ನ ಹೆಸರಿಗೆ ಮಾಡಿ 10 ತಲೆ ಬಂಗಾರದ ಚೈನ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅಲ್ಲಿ? ಗಂಡನ ಯಾವಾಗಲೂ ನೀ ಸುಖವಾಗಿರಬೇಕೆನ್ನುವುದೇ ನನ್ನ ಆಸೆ. ತೆಗೆದುಕೋ, ಎಲ್ಲ ರೆಡಿಯಲ್ಲೇ ತಂದಿದ್ದೇನೆ. ನೀವು ನಿಜವಾಗ್ಲು ನಿಮ್ಮನ್ನ ಪತಿಯಾಗಿ ಪಡೆದಿದ್ದೀನಲ್ಲ, ನಾ ತುಂಬಾ ಪುಣ್ಯವಂತೀನಿ. ರಂಜನಾ, ಈಗ ನೀನು ಹೇಗೆ ಕಾಣ್ತಾ ಇದ್ದೀಯ ಗೊತ್ತಾ? ಆ ಬೇಲೂರಿನ ಬಾಲೆ ಈ ನಿನ್ನ ರೂಪ ನೋಡಿ ಆ 33 ಕೋಟಿ ದೇವಾನು ದೇವತೆಗಳು ನೋಡಿ ನಾಚಿಕೊಳ್ಳುತ್ತಾರೆ. ರಂಜನಾ, ಇದೇ ಸಂತೋಷದಲ್ಲಿ ನನ್ನನ್ನು ಎದೆಗಟ್ಟಿ ಹಾಡಬಾರದೆ? ಸರಿ, ಹಾಗಾದ್ರೆ
ನೀನು